ಬದಲಾವಣೆಗಳ ಜೊತೆಗೆ ಕಳೆದ ಬಾರಿಯಂತೆ ಒಂದಷ್ಟು ಮಾರ್ಗಸೂಚಿಗಳು ಇರುವಂತದ್ದು. ಅಂದ್ರೆ ಮಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ಬೀಚ್ ಬದಿಯ ರೆಸಾರ್ಟ್ ಹೋಟೆಲ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ಅಂದ್ರೆ ಬೀಚ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಾರ್ಟಿ ಆಯೋಜಕರು ಮಾಡಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಮಾರ್ಗಸೂಚಿಗಳನ್ನು ಈ ಬಾರಿ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಜೊತೆಗೆ ಓಪನ್ ಗ್ರೌಂಡ್ಗಳಲ್ಲಿ ಯಾರೆಲ್ಲ ಪಾರ್ಟಿ ಆಯೋಜನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಕಮಿಷನರ್ ಕಚೇರಿಯಿಂದ ಪೂರ್ವಾನುಮತಿ ಪಡೆದಿರಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಎಲ್ಲರೂ ಕೂಡ 12:30 ಒಳಗಾಗಿ ಈ ಒಂದು ಪಾರ್ಟಿಗಳನ್ನ ಎಂಡ್ ಮಾಡಬೇಕು ಅನ್ನುವಂತಹ ಸೂಚನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಾಗಿ ಸಂಗ್ರಹಣೆ ಮತ್ತು ಬಳಕೆ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಮದ್ಯವನ್ನ ಮಾರಾಟ ಮತ್ತು ವಿತರಣೆಗೆ ಸ್ಥಳೀಯ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಹೊಸ ವರ್ಷ ಆಚರಣೆಗೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಕಡಲ ತೀರಗಳಲ್ಲಿ ಕೂಡ ಕಳೆದ ಬಾರಿಯೂ ಕೂಡ ಅದಕ್ಕೆ ಪರ್ಮಿಷನ್ ಇತ್ತು. ಅಂದ್ರೆ ಕಡಲ ತೀರಗಳಲ್ಲಿ ಓಪನ್ ಆಗಿ ಪಾರ್ಟಿಗಳನ್ನ ಮಾಡುವುದಕ್ಕೆ ಕಳೆದ ಬಾರಿ ಪರ್ಮಿಷನ್ ಇತ್ತು. ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶ ನೀಡಲಾಗಿದೆ. ಆದ್ರೆ ಒಂದಷ್ಟು ಕಾನೂನಿನ ಒಂದಷ್ಟು ಎಚ್ಚರಿಕೆಗಳನ್ನ ನೀಡಲಾಗಿದೆ. ಅಂದ್ರೆ 12:30 ಒಳಗಡೆ ಮುಗಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಪಾಲಿಸಿಕೊಂಡು ಹೊಸ ವರ್ಷವನ್ನ ಬದಲಾವಣೆಗಳ ಜೊತೆಗೆ ಕಳೆದ ಬಾರಿಯಂತೆ ಒಂದಷ್ಟು ಮಾರ್ಗಸೂಚಿಗಳು ಇರುವಂತದ್ದು. ಅಂದ್ರೆ ಮಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ಬೀಚ್ ಬದಿಯ ರೆಸಾರ್ಟ್ ಹೋಟೆಲ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ಅಂದ್ರೆ ಬೀಚ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಾರ್ಟಿ ಆಯೋಜಕರು ಮಾಡಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಮಾರ್ಗಸೂಚಿಗಳನ್ನು ಈ ಬಾರಿ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಜೊತೆಗೆ ಓಪನ್ ಗ್ರೌಂಡ್ಗಳಲ್ಲಿ ಯಾರೆಲ್ಲ ಪಾರ್ಟಿ ಆಯೋಜನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಕಮಿಷನರ್ ಕಚೇರಿಯಿಂದ ಪೂರ್ವಾನುಮತಿ ಪಡೆದಿರಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಎಲ್ಲರೂ ಕೂಡ 12:30 ಒಳಗಾಗಿ ಈ ಒಂದು ಪಾರ್ಟಿಗಳನ್ನ ಎಂಡ್ ಮಾಡಬೇಕು ಅನ್ನುವಂತಹ ಸೂಚನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಾಗಿ ಸಂಗ್ರಹಣೆ ಮತ್ತು ಬಳಕೆ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಮದ್ಯವನ್ನ ಮಾರಾಟ ಮತ್ತು ವಿತರಣೆಗೆ ಸ್ಥಳೀಯ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಹೊಸ ವರ್ಷ ಆಚರಣೆಗೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಕಡಲ ತೀರಗಳಲ್ಲಿ ಕೂಡ ಕಳೆದ ಬಾರಿಯೂ ಕೂಡ ಅದಕ್ಕೆ ಪರ್ಮಿಷನ್ ಇತ್ತು. ಅಂದ್ರೆ ಕಡಲ ತೀರಗಳಲ್ಲಿ ಓಪನ್ ಆಗಿ ಪಾರ್ಟಿಗಳನ್ನ ಮಾಡುವುದಕ್ಕೆ ಕಳೆದ ಬಾರಿ ಪರ್ಮಿಷನ್ ಇತ್ತು. ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶ ನೀಡಲಾಗಿದೆ. ಆದ್ರೆ ಒಂದಷ್ಟು ಕಾನೂನಿನ ಒಂದಷ್ಟು ಎಚ್ಚರಿಕೆಗಳನ್ನ ನೀಡಲಾಗಿದೆ. ಅಂದ್ರೆ 12:30 ಒಳಗಡೆ ಮುಗಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಪಾಲಿಸಿಕೊಂಡು ಹೊಸ ವರ್ಷವನ್ನ ಬದಲಾವಣೆಗಳ ಜೊತೆಗೆ ಕಳೆದ ಬಾರಿಯಂತೆ ಒಂದಷ್ಟು ಮಾರ್ಗಸೂಚಿಗಳು ಇರುವಂತದ್ದು. ಅಂದ್ರೆ ಮಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ಬೀಚ್ ಬದಿಯ ರೆಸಾರ್ಟ್ ಹೋಟೆಲ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ಅಂದ್ರೆ ಬೀಚ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಾರ್ಟಿ ಆಯೋಜಕರು ಮಾಡಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಮಾರ್ಗಸೂಚಿಗಳನ್ನು ಈ ಬಾರಿ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಜೊತೆಗೆ ಓಪನ್ ಗ್ರೌಂಡ್ಗಳಲ್ಲಿ ಯಾರೆಲ್ಲ ಪಾರ್ಟಿ ಆಯೋಜನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಕಮಿಷನರ್ ಕಚೇರಿಯಿಂದ ಪೂರ್ವಾನುಮತಿ ಪಡೆದಿರಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಎಲ್ಲರೂ ಕೂಡ 12:30 ಒಳಗಾಗಿ ಈ ಒಂದು ಪಾರ್ಟಿಗಳನ್ನ ಎಂಡ್ ಮಾಡಬೇಕು ಅನ್ನುವಂತಹ ಸೂಚನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಾಗಿ ಸಂಗ್ರಹಣೆ ಮತ್ತು ಬಳಕೆ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಮದ್ಯವನ್ನ ಮಾರಾಟ ಮತ್ತು ವಿತರಣೆಗೆ ಸ್ಥಳೀಯ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಹೊಸ ವರ್ಷ ಆಚರಣೆಗೆ ಒಂದಷ್ಟು ಸಿದ್ಧ
ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಕಡಲ ತೀರಗಳಲ್ಲಿ ಕೂಡ ಕಳೆದ ಬಾರಿಯೂ ಕೂಡ ಅದಕ್ಕೆ ಪರ್ಮಿಷನ್ ಇತ್ತು. ಅಂದ್ರೆ ಕಡಲ ತೀರಗಳಲ್ಲಿ ಓಪನ್ ಆಗಿ ಪಾರ್ಟಿಗಳನ್ನ ಮಾಡುವುದಕ್ಕೆ ಕಳೆದ ಬಾರಿ ಪರ್ಮಿಷನ್ ಇತ್ತು. ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶ ನೀಡಲಾಗಿದೆ. ಆದ್ರೆ ಒಂದಷ್ಟು ಕಾನೂನಿನ ಒಂದಷ್ಟು ಅಂದ್ರೆ ಎಚ್ಚರಿಕೆಗಳನ್ನ ನೀಡಲಾಗಿದೆ. ಅಂದ್ರೆ 12:30 ಒಳಗಡೆ ಮುಗಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಪಾಲಿಸಿಕೊಂಡು ಹೊಸ ವರ್ಷವನ್ನ ಬದಲಾವಣೆಗಳ ಜೊತೆಗೆ ಕಳೆದ ಬಾರಿಯಂತೆ ಒಂದಷ್ಟು ಮಾರ್ಗಸೂಚಿಗಳು ಇರುವಂತದ್ದು. ಅಂದ್ರೆ ಮಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ಬೀಚ್ ಬದಿಯ ರೆಸಾರ್ಟ್ ಹೋಟೆಲ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ಅಂದ್ರೆ ಬೀಚ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ಏನೋ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಾರ್ಟಿ ಆಯೋಜಕರು ಮಾಡಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಮಾರ್ಗಸೂಚಿಗಳನ್ನು ಈ ಬಾರಿ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಜೊತೆಗೆ ಓಪನ್ ಗ್ರೌಂಡ್ಗಳಲ್ಲಿ ಯಾರೆಲ್ಲ ಪಾರ್ಟಿ ಆಯೋಜನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಕಮಿಷನರ್ ಕಚೇರಿಯಿಂದ ಪೂರ್ವಾನುಮತಿ ಪಡೆದಿರಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಎಲ್ಲರೂ ಕೂಡ 12:30 ಒಳಗಾಗಿ ಈ ಒಂದು ಪಾರ್ಟಿಗಳನ್ನ ಎಂಡ್ ಮಾಡಬೇಕು ಅನ್ನುವಂತ ಸೂಚನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಾಗಿ ಸಂಗ್ರಹಣೆ ಮತ್ತು ಬಳಕೆ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಏನೋ ಮದ್ಯವನ್ನ ಮಾರಾಟ ಮತ್ತು ವಿತರಣೆಗೆ ಸ್ಥಳೀಯ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಹೊಸ ವರ್ಷ ಆಚರಣೆಗೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಕಡಲ ತೀರಗಳಲ್ಲಿ ಕೂಡ ಕಳೆದ ಬಾರಿಯೂ ಕೂಡ ಅದಕ್ಕೆ ಪರ್ಮಿಷನ್ ಇತ್ತು. ಅಂದ್ರೆ ಕಡಲ ತೀರಗಳಲ್ಲಿ ಓಪನ್ ಆಗಿ ಪಾರ್ಟಿಗಳನ್ನ ಮಾಡುವುದಕ್ಕೆ ಕಳೆದ ಬಾರಿ ಪರ್ಮಿಷನ್ ಇತ್ತು. ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶ ನೀಡಲಾಗಿದೆ. ಆದ್ರೆ ಒಂದಷ್ಟು ಕಾನೂನಿನ ಒಂದಷ್ಟು ಅಂದ್ರೆ ಎಚ್ಚರಿಕೆಗಳನ್ನ ನೀಡಲಾಗಿದೆ. ಅಂದ್ರೆ 12:30 ಒಳಗಡೆ ಮುಗಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಪಾಲಿಸಿಕೊಂಡು ಹೊಸ ವರ್ಷವನ್ನ ಬದಲಾವಣೆಗಳ ಜೊತೆಗೆ ಕಳೆದ ಬಾರಿಯಂತೆ ಒಂದಷ್ಟು ಮಾರ್ಗಸೂಚಿಗಳು ಇರುವಂತದ್ದು. ಅಂದ್ರೆ ಮಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವುದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ಬೀಚ್ ಬದಿಯ ರೆಸಾರ್ಟ್ ಹೋಟೆಲ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂತದ್ದು. ಅಂದ್ರೆ ಬೀಚ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ಏನೋ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಾರ್ಟಿ ಆಯೋಜಕರು ಮಾಡಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಮಾರ್ಗಸೂಚಿಗಳನ್ನು ಈ ಬಾರಿ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಯಾರೆಲ್ಲ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಜೊತೆಗೆ ಓಪನ್ ಗ್ರೌಂಡ್ಗಳಲ್ಲಿ ಯಾರೆಲ್ಲ ಪಾರ್ಟಿ ಆಯೋಜನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಕಮಿಷನರ್ ಕಚೇರಿಯಿಂದ ಪೂರ್ವಾನುಮತಿ ಪಡೆದಿರಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಎಲ್ಲರೂ ಕೂಡ 12:30 ಒಳಗಾಗಿ ಈ ಒಂದು ಪಾರ್ಟಿಗಳನ್ನ ಎಂಡ್ ಮಾಡಬೇಕು ಅನ್ನುವಂತ ಸೂಚನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಾಗಿ ಸಂಗ್ರಹಣೆ ಮತ್ತು ಬಳಕೆ ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಏನೋ ಮದ್ಯವನ್ನ ಮಾರಾಟ ಮತ್ತು ವಿತರಣೆಗೆ ಸ್ಥಳೀಯ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ಪಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಹೊಸ ವರ್ಷ ಆಚರಣೆಗೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಕಡಲ ತೀರಗಳಲ್ಲಿ ಕೂಡ ಕಳೆದ ಬಾರಿಯೂ ಕೂಡ ಅದಕ್ಕೆ ಪರ್ಮಿಷನ್ ಇತ್ತು. ಅಂದ್ರೆ ಕಡಲ ತೀರಗಳಲ್ಲಿ ಓಪನ್ ಆಗಿ ಪಾರ್ಟಿಗಳನ್ನ ಮಾಡುವುದಕ್ಕೆ ಕಳೆದ ಬಾರಿ ಪರ್ಮಿಷನ್ ಇತ್ತು. ಈ ಬಾರಿಯೂ ಕೂಡ ಅದಕ್ಕೆ ಅವಕಾಶ ನೀಡಲಾಗಿದೆ. ಆದ್ರೆ ಒಂದಷ್ಟು ಕಾನೂನಿನ ಒಂದಷ್ಟು ಅಂದ್ರೆ ಎಚ್ಚರಿಕೆಗಳನ್ನ ನೀಡಲಾಗಿದೆ. ಅಂದ್ರೆ 12:30 ಒಳಗಡೆ ಮುಗಿಸಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಪಾಲಿಸಿಕೊಂಡು ಹೊಸ ವರ್ಷವನ್ನ